ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹಳೆ ವ್ಲಾಗಲ್ಲಿ ನಾನು ಸ್ಪಿಟಿ ಎಕ್ಸ್ಪಿಡಿಷನ್ನ ನಾನು ಸತೀಶ್ ಅಣ್ಣ ನಮ್ಮ ಕಾಳನ್ ಜೊತೆ ಮುಗಿಸಿದ ಮೇಲೆ ಅಲ್ಲಿ ಸ್ಟ್ರಕ್ ಆಗಿದ್ದ ಒಂದು ಜಾಗದಿಂದ ನಮ್ಮನ್ನು ಬಿಟ್ಟ ತಕ್ಷಣ ಒಂದು ಕಟ್ ಹಾಕಿದ ಪಂಜರದಿಂದ ಬಿಟ್ಟಂತ ಗಿಳಿಗಳು ಎಷ್ಟು ಖುಷಿಯಾಗಿ ಓಡಾಡ್ತವೋ ಆ ಥರ ಹರಾಡ್ಕೊಂಡೇನೋ ಬಂದ್ವಿ. ಆದರೆ ಅಲ್ಲಿಂದ ಹೊರಟ್ರೆ ಮತ್ತೆ ಸಿಗಾಕತ್ತೀವಿ ಅನ್ನೋ ಭಾವನೆ ನಮ್ಮ ಹತ್ರ ಇರಲಿಲ್ಲ. ಬಟ್ ಆದರೆ ಮುಂದ್ಗಡೆ ಬರ್ತಾ ಇದ್ದಂಗೆನೆ ಸಿಗಾಕೊಂಡ್ವಿ. ಆಕ್ಚುಲ್ ಆಗಿ ನಾವು ನಿಜವಾದ ಮಜಾ ನೋಡಿದ್ದಿಲ್ಲೇನೆ. ಯಾಕೆ ಅಂತಂದ್ರೆ ಅಷ್ಟೊಂದು ಕುತೂಹಲಕಾರಿ ಘಟನೆಗಳು ನಡೀತು. ಅದೇನೇ ನಡೀತು ಅಂತ ಈ ವಿಡಿಯೋದ ನೋಡೋಣ ಬನ್ನಿ. ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು KF53 ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್. ಸೊ ಇಲ್ಲಿ ನೋಡಿ, ಈ ಜಾಗದಲ್ಲಿ ಪೆಟ್ರೋಲ್ ಪಂಪ್ಗೆ ಸಪ್ಲೈ ಮಾಡೋಂಥ ಲಾರಿಗಳು ಬಂದು ಇಲ್ಲಿ ನಿಂತಿದ್ದಾವೆ. ಅಲ್ಲಿ ನೋಡಿ, ಬೈಕೇ ಹೋಗೋಕ್ಕಾಗದೆ ಸ್ಟ್ರಕ್ ಆಗಿ ಸೈಡನ್ನು ನಿಲ್ಲಿಸ್ಬಿಟ್ಟು ಹಿಮಾಲಯನ್ 450 ಅಡ್ವೆಂಚರ್ ಗಾಡಿನೇ. ಇನ್ನು ಅಲ್ಲಿ ಒಂದು RK ರಿಕವರಿ ಅಂತ ಒಂದು ಗಾಡಿ ಇದೆ, ಅದು ಸ್ಟ್ರಕ್ ಆಗ್ಬಿಟ್ಟು ನಿಂತೈತಿ. ಅರ್ಧ ಅದರಿಂದನೇ ಇದೆಲ್ಲ ಪ್ರಾಬ್ಲಮ್ ಆಗಿರೋದು. ಸೊ ಹಿಂಗಿದೆ ನಮ್ಮ ಸಿಚುವೇಶನ್ನು. ಸೊ ವಿ ಆರ್ ಆಲ್ಸೋ ಸ್ಟ್ರಕ್ಕಿಂಗ್ ಆ್ಯಂಡ್ ಸ್ಟ್ರಗ್ಲಿಂಗ್ ಆ್ಯಂಡ್ ವೇಟಿಂಗ್. ಸತೀಶ್ ಅಣ್ಣ 11ಕ್ಕೆ ಬೇರೆ ಆಸ್ಪಾಸ್ಟ್ನೇ ಕೊಟ್ಟಿದ್ದೀನಿ. ಏನಾಗುತ್ತೆ? ಹೋಗ್ತೀವಿ ಡಾಟರ್ ಸಾಕಲ್ಲ, ಹೋಗ್ಬಿಡ್ಬೋದು. ಬಿ ಪಾಸಿಟಿವ್ ಅಷ್ಟೇ. ಹೋಗ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಒಂದು ಲಾರಿ ಇದೆ ಅಣ್ಣ ಅಷ್ಟೇ. ಅದೇ ಅಲ್ಲಿ ಕೊನೆಯಲ್ಲಿ ಅದೆಲ್ಲ ಸ್ಮಾಲ್ ಗಾಡಿಗಳು ಬಂದರೆ ಇಲ್ಲ. ಕ್ಲಿಯರ್ ಆಯ್ತು ಬಿಡಿ ಅಣ್ಣ, ಇದು ಕ್ಲಿಯರ್ ಆಯ್ತು. ಅಯ್ಯೋ, ಇದು ಯಾಕೋ ಜಿಮ್ನಿಗೆ ಮುತ್ತು ಕೊಡೋಕೆ ಹೋಯ್ತೈತೆ. ಸೈಡ್ಗೆ ಹೋಗ್ಬಿಟ್ಟು ದಾರಿ ಆಯ್ತು. ಇನ್ನು ಚಿಕ್ಕ ಗಾಡಿಗಳು ಬರಬೇಕು. ಅದ್ರ ಜೊತೆಗೆ ಮಾಡಲಿ ಬರಲಿ. ಪೊಲೀಸವರು ಕೆಲಸ ಮಾಡ್ತಾರೆ ಪಾಪ. ನಮಗೆ ಬೈದ್ರು ಏನು ತೊಂದರೆ ಇಲ್ಲ, ಬೈಕ್ಸ್ಗಳನ್ನ ಬೇಕಾರೆ. ವಾ, ಶಿಫ್ಟ್ ಬೇರೆ ಬತ್ತೈತಿ. ಈಗಂದ್ರೆ ಅವೆಲ್ಲ ಬರ್ಬೇಕಾಗಿಲ್ಲ. ಮೇಲೆ ಭಾರ ಹಾಕ್ಬೇಕಷ್ಟೇ ಇವಾಗ. ಅಣ್ಣ ಜಸ್ಟ್ ಮಿಸ್ ಅಣ್ಣ. ಹಿಂದೆ ಹಾಕ್ಬಿಡ್ಲ? ಜಸ್ಟ್ ಮಿಸ್ಸು. ಇರಿ ಆಲ್ ವೀಲ್ ಡ್ರೈವಾ? ಯಾವ ಇಲ್ಲ ಅದೇನ ಜಗ್ಗಂತು ನನಗೆ ಜಗ್ಗಂತು. ಆಲ್ ವೀಲ್ ಡ್ರೈವ್ ಅದು ಬೇರೆ ಪೆಟ್ರೋಲ್ದು ಲಾರಿ ಅಡ್ವೆಂಚರ್ ಫುಲ್. ಸುಮ್ಮನೆ ಬ್ರೋ, ಆಗ್ಲೇ ಲಾರಿ ನೀವು ನೋಡಿ ನೋಡಿದೆ ಎಷ್ಟು ಮಿಸ್ಸು ಹೊಡೆದಿದ್ರೆ आप बैठ सकते हो, बाइक इधर ही छोड़ दो. जस्ट मिस हमारा. हाँ देखा हमने. पहले लारी है ना ಅಣ್ಣ, ಈಗಲೂ ನೋಡಿ ಅಣ್ಣ ಒಂಚೂರು. क्या गरम कर रखे हो गाड़ी. आ जाओ आगे आ जाओ. ಎಲ್ಲ ನೀವು ಸ್ನೋ ಕ್ಲಿಯರ್ ಮಾಡೋಣ ಅನ್ಕೊಂಡ್ಬಿಟ್ಟು ಈಗ ಒಂಚೂರು ಜಾಗ ಕೊಟ್ಟರೆ ಬೇಕಾದ್ರೆ ಹೊಡೆದೇ ಬಿಡ್ಬೋದು. ಬೇಡ ಸುಮ್ಮನಿರಿ, ಅವ್ನು ಬರ್ತಾನೆ. ಅವನು ಪೊಲೀಸು, ಅವ್ನು ಪೊಲೀಸ್ ಬಂದ್ರೆ ಕಾಯ ಅಂತಾನೆ. ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಬೈಕೇನಾ? ಹೊಡಿರಿ, ಬೈಕ್ ಹೋಗ್ತಾರೆ. ಎಲ್ಲಿಗೆ ಹಾಕಬಿಡಿ. ಎಲ್ಲೆಲ್ಲ ಹೌದಾ? ಮತ್ತೆ ಬಂದು ಅಡ್ಕಾಯಿಸ್ಕೊಂಡು ವೆಹಿಕಲ್ಗಳೇ ಸಿಕ್ಕಾಪಟ್ಟೆ ಇಷ್ಟ. ಟ್ರಾಫಿಕ್ ಲಾರಿ ಹೆಂಗಣ ಇದೆ ಹಿಂಗಾದ್ರೆ ಹೋಯ್ತಾನಿಲ್ಲ, ಗ್ಲಾಸ್ ಮಾಡಾಕ್ತಾವಲ್ಲಿ ರೋಡ್ನ. ಜಿಮ್ಮಿನ ಯಾವ ಲೆವೆಲ್ಗೆ ಯೂಸ್ ಮಾಡ್ಬೋದು ಅಂತಂದರೆ 4x4 ಲೋ ಹಾಕೊಂಬಿಟ್ರೆ ನೋಡಿ, ಇಷ್ಟು ಉದ್ದ ನಿಂತಿದ್ದಂಥ ಇದನ್ನು ಇಲ್ಲಿ ನೋಡಿ ಹೆಂಗೆ ತುಳ್ಕೊಂಬಂದ್ಬಿಟ್ಟೈತೆ. ರೋಡೇ ದೊಡ್ಡದು ಮಾಡ್ಕೊಂಬಂದ್ಬಿಟ್ಟೈತಿ ಅಣ್ಣ. ರೋಡೇ ಮಾಡಿಬಿಟ್ಟಿದ್ದೀನಲ್ಲ ಅಣ್ಣ. ಅಲ್ಲ ಜಾರಿ ಬಿಟ್ರೆ ನಾವು ಕೆಚ್ಕೊಂಡು ಹೋಗ್ಬೋದು ಅಲ್ವಾ? ಅವರು ಬಿಡ್ಬೇಕಲ್ಲ, ಎಲ್ಲ ಟಕ್ಕಾಗೋರು. ಛೇ, ಒಳ್ಳೆ ರೋಡೇ ಮಾಡಿದ್ದೀನಿ ಮಾತ್ರ. ಇಲ್ಲಿ ಇರಲೇ ಇಲ್ಲ ಇಲ್ಲಿ ಅಲ್ವಾ? ವಾಡ್ದಾಕೊಂಡು ಹೋಗಿರೋದು ಇಲ್ಲಿ. ಇನ್ನೂ ಹೋಗ್ಬೋದು ಮುಂದಕ್ಕೆ ಆರಾಮಾಗಿ ಕೆಚ್ಕೊಂಡು ದಾಟ್ಕೋಬೋದು.
ಸ್ವಲ್ಪ ಮಿಸ್ ಆಯ್ತು. ಬನ್ನಿ ಬನ್ನಿ ಬನ್ನಿ, ಕೈ ಹಾಕೋಣ ಬನ್ನಿ. ಹಾಂ ಓಹೋ ಎಲ್ಲ ಈಸಾಗ್ಬಿಟ್ಟಿದೆ, ಆಗಲ್ಲ ಅಲ್ಲಿ ಕಷ್ಟ ನೋಡಿ. ಲಾರಿಗೆ ರೆಡಿ ಮಾಡ್ತಾವ್ರೆ ಕ್ಲೀನಾಗಿ. ಏನು ರೆಡಿ ಮಾಡಿದ್ರು ತಾನು ಏನು ಯಪ್ಪ ದೇವ್ರೆ, ಈ ಡೈಲಿ ಸ್ಟ್ರಗಲ್ ಇವ್ರದ್ದು. एक बेलचा मिट्टी डाल देते ಜೈ ಶ್ರೀರಾಮ್. ಹಾಂ ಹಿಂಗ ಹಾಂ ಶ್ರೀರಾಮ್. 1 2 3 ಸ್ಟಾರ್ಟ್ ಸ್ಟಾರ್ಟ್. ಹೋಯ್ತು 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 ಅಷ್ಟೇ. ನಾನು ಕೈ ಹಾಕಿಲ್ಲ, ಸುಮ್ಮನೆ ಆಗಿತ್ತು. ಹಾಕಿದ್ರೆ ಹೋಯ್ತು ಮುಂದಕ್ಕೆ. ಈಗ ಅದು ನಾವು ಹಾಕಿ ಹೆಂಗೆ ಈಗ ಅದು ಬರುತ್ತೆ ಹೇಳ. ಬೆಳ್ಳಲ್ಲಿ ಹೋಗ್ತೀನಿ ನಾನು. ನಾವು ಸೇಫ್ ಜಾಗದಲ್ಲಿ ಇದೀವಿ ಬನ್ನಿ. ಚಿಮ್ನಿ ಮಿಸ್ ಆಗಿದ್ದಿದ್ರೆ ಹೆಂಗ್ ಬಿದ್ದದ ಹೇಳಿ, ಮಿಸ್ ಆಗಿದ್ದೀರಿ ಹೆಂಗ್ ಬಿದ್ದದ ಹೇಳಿ. ಇದು ಸಿಗಾಕಳತ್ತಾ ಇಲ್ಲ, ಹೋಯ್ತು. ಸೈಡ್ಗೆ ಸಿಗಾಕೊಂಡ್ರೆ ಎಳೀತು. ಹೋಯ್ತಾ ಇರ್ಬೇಕು ಒಂದೇ ಇದರಲ್ಲಿ. ನಾವು ಅಲ್ಲಿವರೆಗೂ ಅವ್ರು ಬರೋವರೆಗೂ ನಮ್ಮ ಗಾಡಿ ಹಂಗೆ ಸೈಲೆಂಟಾಗಿ ನಿಲ್ಸಿರೋಣ. ट्रक को बाद में निकालो, पहले छोटा छोटा गाड़ी को निकाल दो, तब थोड़ा रास्ता हो जाएगा ना. नहीं तब रास्ता हो जाएगा ना, छोटा गाड़ी चले तो. बड़ा गाड़ी में क्या अभी क्या ट्रक आएगा इसके? ಟ್ರಕ್ ठीक है. ಅಯ್ಯೋ ಇನ್ನೊಂದು ಅಯ್ಯೋ ಇನ್ನೊಂದು ದೊಡ್ಡ ಟ್ರಕ್ ಇದೆ. ಎಷ್ಟು ಚೂರಲ್ಲಿ ಬಚ್ಕಂತು. शुरू में बोर्ड ना बर्फ में डालो, क्योंकि जिम्नी है बर्फ मजे से फाड़ देती है. तो शुरू में बोर्ड डालो डालो. अभी ठीक है ना? हाँ इसका कोई दिक्कत नहीं है. मेरे पास ना तगड़ा कट मारा, मेरे को लगा जिम्नी ठोक दिया. हो गया. ಈಗ ಹೋಯ್ತು, ದಾರಿ ಆಯ್ತು ಬಿಡಿ, ದಾರಿ ಆಯ್ತು. ಮಜಾನೇ ಮಜಾ ಇದೆ. ಜ್ಯಾದಾ ಹೋ ಗೈ. ಇದು ತಾರು ಆರಾಮಾಗುತ್ತೆ. ನೋಡುವ. ये सब तो बड़े प्यार से गाएगी. ಇದು ಅಷ್ಟೇ, ಪಿಕಪ್ ಮಾತಾಡಂಗಿಲ್ಲ. ಹಾಂ But you know, most practical car for these type of terrains is only Jimny. चला Jimny बोलते हैं. Most practical car. Yes. ಇದನ್ನ ಫುಲ್ ಪುಷ್. ತಮಾಷೆ ನನಗೆ ಮತ್ತೆ ನೆನೆ ಬರೀ ಈ ಹೇಳ್ಸಿದ್ದೀರಾ ನೀವು ನನಗೆ. ಕೇಳ್ಕೊಳ್ಳಿ ಈಗ. ಅಲ್ಲಿ ನೋಡಿ, ಅಲ್ಲಿ ಬದ ಲಾಡ್ Here only Jimmy. ಅಲ್ಲಿ ಬತ್ತಾಯ್ತು, ಅಲ್ಲಿ ನೋಡಿ ಮೇಲ್ಗಡೆ ಲಗೇಜ್ ಎಲ್ಲ ಹಾಕೊಂಡು ಹಿಂಗೆ. जिमनी पता है कहाँ फंसी थी? जिस दिन बहुत ज़्यादा स्नोफॉल हुआ था उस दिन जिमनी फंसी थी. बट जिमनी ने जो निकाला था ना, वीडियो ಇದೊಂದು ಲಾರಿ ಹೋಗ್ಬಿಟ್ರೆ ಈಗ ಕ್ಲಿಯರ್. इतना इतना हमें करना पड़ा था क्लीन. ಓರಿ ಬಾಬ್ರಿ. ये जिम्नी है क्या? या जिमनी हाँ हाँ ब्लैक कलर जिमनी. एक मिनट प्राइवेसी सेटिंग पर ये देखो, एक वीडियो दिखाता हूँ मैं. आराम से आ गया ना. पूरा टायर ही पूरा अंदर था. ಹೊಡಿಬೋದು, ಆರಾಮಾಗಿ ಹೊಡಿಬೋದು. ಹಂಗಾರೆ ಅಣ್ಣ ಅಣ್ಣ ಮುತ್ತಿ ಕೊಡ್ತಾ ಬಾಡಿ ಹೆವಿ ಬಾಡಿ, ಬड़ा ಬಾಡಿ है ना इसका. जाना जाना हम आराम से आओ भाई. ಓಕೆ. ಸೊ ನಮ್ಗೆ ಇವಾಗ ಕ್ಲಿಯರ್ ಆಗಿದೆ, ಹೋಗ್ಬಿಡೋದೆ ಇವಾಗ ಜೈ ಅಂತ. ನಮ್ಮದೇ ಫಸ್ಟ್ ಗಾಡಿ. ಕಿರಣ್ ನಾವು ನೋಡಿದ್ವಲ್ಲ ವಿಡಿಯೋ, ಹಂಗೆ ಹೊಡೆಯಬೇಕು ಇಲ್ಲಿ. ಅಣ್ಣ ಹೊಡಿತೀರಿ ಬನ್ನಿ. ಹಿಂಗೆ ಹೊಡೆದ್ಬಿಡಿ, ಹಿಂಗೆ ಸ್ಟ್ರೈಟ್. ನೀವು ವಿಡಿಯೋ ಮಾಡ್ತೀರಾ? ನಾನು ನೋಡ್ಬೇಕು ಜಿಮ್ಮಿ ಹೆಂಗೆ. ಹಾಂ
ಆ ಕಡೆ ಡಿಪಿ ಇದೆ ಅಂತ ಅದಕ್ಕೆ ಹೋಗ್ಬಿಡಿ ಅಂತ. ನಾವು ಹೋಗ್ಬೋದಾ ನಾವು ಒಟ್ಟಲ್ಲಿ ಹೋಗಿ ಅಣ್ಣ ಅಯ್ಯೋ ಮತ್ತೆ ಹಿಂಗಂದವ್ರು ಇರಿ, ಆಲ್ಟೋ ಎತ್ತಿಡ್ತಾವ್ರ ನೋಡಿ ಅಲ್ಲಿ. ಹೋಗ್ಲಾ ಸ್ಕ್ವಾಟ್ ಮಾಡಿ ಆಲ್ಟೋ ಎತ್ತಿಡ್ತಾವ್ರೆ, ಮಜಾ ಇದೆ. ಸೊ ಈ ಟೆರೈನ್ಗಳಿಗೆ ಆಲ್ಟೋ ಇವೆಲ್ಲ ಯಾಕೆ ಯೂಸ್ ಆಗುತ್ತೆ ಅಂತಂದ್ರೆ ನೋಡಿ, ಅದು ಗೊತ್ತಾಯಿಲ್ಲ, ತಳ್ತಾವ್ರೆ ಎತ್ತಿಡ್ತಾವ್ರೆ ಗಾಡಿನೇ ಆ ಕಡೆಯಿಂದ ಈ ಕಡೆಗೆ ಈಸಿಯಾಗಿ. ಒಂದು ಹಿಮಾಲಯನ ತೋರಿಸಿ ಹಂಗೆ, ಹಾಂ ಒಂದು ಹಿಮಾಲಯನ ಹೆಂಗೆ ಸಿಗಾಕೊಂಡಿದೆ ಅಂತ ತೋರಿಸಿ. ಓ 2 ಆಲ್ಟೋ ಬೈಕು ಬತ್ತೈತೆ. ಆರಾಮ್ಸೆ ಜಾವ್. ಓ ನಾವು ಬೈಕ್ನ ಹೊಡೆದು ಬಿಡ್ಬೇಕಿತ್ತ ಅಂತ. ನೀವು ಹೋಗ್ಬಿಡ್ಬೇಕಾಯ್ತು. ಅದು ನೀವು ಆಲ್ಟೋಗೆ ಎಕ್ವೈಟ್ ಮಾಡಿದ್ರಿ. ಆಲ್ಟೋ ಅವನು ಅಂದಲ್ಲ ಅಲ್ಲಿ, ಆಮೇಲೆ ಪೊಲೀಸ್ ಮತ್ತೆ ನನಗೆ ಬೈತಾನೆ, ನಾನು ಯಾಕೆ ಬಯಸ್ಕೊಳ್ಳಿ, ನನ್ನ ಕೈಲಿ ಆಯ್ತಾ ಇಲ್ಲ ಅನ್ನೋ ಥರ. ಹೋಗಿ ಬಂದು ಮೂಗಿ ಏನೋ ಮಾಡಿದ್ರಂತೆ ಹಂಗೆ. ಅಪ್ಪ ಹೋಗಿ ಬಂದು ನನಗೆ ಬೈ, ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡು ಸೈಡಲ್ಲಿ ನಿಂತಿದ್ದೀನಿ, ಮತ್ತೆ ಬೈತಾ ಇದ್ದೆ. ಇವರು ಇಲ್ಲೇ ಅವರೇ, ಯಾರು ಇವರು ಲ್ಯಾಂಡ್ ಸ್ಲೈಡ್ ಹತ್ತಿ ಇಳಿದು ಈ ಕಡೆ ಬಂದು ಪಾಸ್ ಆಗಿ ಹೋಯ್ತಾರ ಅವ್ರು. ಹೌದಾ? ಬ್ಲೂ ಜಾಕೆಟ್ ಕೂತ್ಕೊಂಡು ಹುಡುಗಿ ಕಣದು. ಅವಳೇ ಹೇಳ್ತಾರದು, ಅವಳು ರಂಗ್ರೇಕಿಂದ ಬಂದ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಹತ್ತಿ ಅದೆಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡೋದು. ಹುಡುಗಿ ನೋಡೋನೆ, ಹುಡುಗನ್ ನೋಡಿಲ್ಲ. ಹುಡುಗಿ ಇವು ಒಂದ್ ಹುಡುಗ ಒಂದ್ ಹುಡುಗಿ ಇಬ್ರು ಹೋಗಿದ್ದು ನೋಡಿ ಅಲ್ಲಿ ಎಳದಾಡ್ತೈತೆ. ಏನು ಜಾಕೆಟ್ ತಳ್ತಾರೆ ಅಷ್ಟೇ, ತಳ್ಳಿಬಿಟ್ರೆ ಹೊಡೋಯ್ತದೆ ಈಸಿ. ಅಯ್ಯೋ ಮುಂದ್ಗಡೆ ಚಕ್ರ ಹಾರ್ದೈತೆ ನೋಡಿದ್ರ ಅಲ್ಲಿ ಮುಗುತರ. ಪೊಲೀಸ್ ಮಾತಾಡ್ತೀನಿ ಈಗ. ಸಲ್ಯೂಟ್ ಹೊಡೆದ್ಬಿಡಿ, ಬೈದ್ಬಿಟ್ಟು ಬೆಳಗ್ಗೆ ನಿಮ್ಗೆ ಸಿಕ್ಕಾಬಟ್ಟೆ ಬೈದ. ಅಯ್ಯೋ ಬೈಯಲ್ಲ ತಾನೆ, ಬೈಯಲ್ಲ ತಾನೆ. ಎಲ್ಲಿಂದ ಎತ್ಬೇಕು ನಾನೀಗ? ತಲ್ಲಿಂದ ತೆಗೀರಿ ಈಗ. 4K ಕಳಿಸಿ. 4K ನಮ್ಮ ಬಡಿ ಫುಟೇಜ್ ಲೆಕ್ಕನೇ ಬರ್ತದೆ ಅಂತಾರೆ. 4 ಮಾಮೂಲಿ ಇದಕ್ಕೆ ಹಾಕಿದ್ದೀನಿ, 4 ವೀಲ್ ಡ್ರೈವಿಗೆ ಹಾಕಿದ್ದೀನಿ, ಬಟ್ ಲೋಗ್ ಹಾಕಿಲ್ಲ, ಹೈಯಲ್ಲಿ ಇಟ್ಕೊಂಡಿದ್ದೀನಿ. ನಾವೇನೇ ಸ್ಪೀಡ್ಗೆ ಹೋದ್ರು ತಾನೆ ಮುಂದ್ಗಡೆ ಜಾಗ ಸಿಗ್ಬೇಕಲ್ಲ ನಾವು. ಅದು ಒಂದು ನೀವು 4x4 ಇಟ್ಕೊಂಡಿದ್ರು ಪ್ರಯತ್ನ ಇಲ್ಲ. ಮುಂದೆ ಇರೋರು ನಿಮ್ಗೆ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೀಪ್ ಬೈಕ್ ಕಾಲದ ದುಃಖ ಹೋಯ್ತಾರದ ಮುಂದೆ. ಇಲ್ಲ ಅವ್ನು ಗಾಡಿಗೆ ಇಲ್ಲ ಇದೆಯಲ್ಲ, ಅದೇ ಅದಕ್ಕೆ ಹಾಕೋತಾರೆ. ಎಲ್ಲ ಕಾರಣ ಹಾಕತ್ತಾರೆ, ಎಲ್ಲ ಬೈಕ್ನು. ಇಲ್ಲ ಅದೊಂದು ಬೈಕ್ ಕರ್ಸಿರೋದು. ಯಾಕೆ ಹಾಳಾಗಿದ್ಯಾ ಅದು? ಅಲ್ಲ ಆಗಲ್ಲ, ಗಾಡಿ ಓಡ್ಸಕ್ ಆಗಲ್ಲ ಅಂತ. ಕಿರಣ್ ನಿಧಾನಕ್ಕೆ ಓಡಿಸಿ. ಕಿರಣ್ ಏನು ಹಿಂಗೆ ಕೆಚ್ಚಿ ಬಿಸಾಕ್ತಾ ಇದಿರಲ್ಲ ಕಿರಣ್. ನೋಡಿ ನಮ್ಗಿಂತ ಮುಂದೆ ಎಲ್ಲ ಹೋಯ್ತಾರೆ, ನಾವು ತುಂಬಾ ಹಿಂದೆ ಇದೀವಿ. ಹೌದಾ? ಜೀವನದಲ್ಲೂ ಹಂಗೆ ಯಾರು ಓವರ್ಟೇಕ್ ಮಾಡೋವರೆಗೂ ನಮ್ಗೆ ಗೊತ್ತಾಗಲ್ಲ ನಾವು ಸ್ಲೋ ಇದೀವಿ ಅಂತ. ಅಲ್ಲಿವರೆಗೆ ಅನ್ಕೊಂಡ್ಬಿಟ್ಟು ನಾವೇ ಅನ್ಕೋತೀವಿ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವ್ ಏನೇನು ಅಲ್ಲ. ಸ್ಲೋ ಅಲ್ವಾ? ಸ್ಲೋ ಆಗೋದ್ರೆ ನಾವ್ ಎಲ್ಲಿ ಜೀವನದಲ್ಲಿ ಬದುಕಬೇಕಾಗ್ತದೆ, ಇಲ್ಲ ಹನ್ನೊಂದಕ್ಕೆ ಹೋಗಬೇಕಾಗ್ತದೆ ನಾವು ಅಲ್ವಾ? ಪಾಪು ಬರ್ಡೇ ಆನಿವರ್ಸರಿ. ಅವ್ರಿಗೆ ಅನುಭವ ಜಾಸ್ತಿ ಇದೆಯಲ್ಲ ಈಗ ಕಾರ್ ಓಡಿಸಿ. ಕಮ್ಮಿ ಏನು ಓಡಿಸ್ತಾ ಇಲ್ಲ, ಚೆನ್ನಾಗಿ ಓಡಿಸ್ತಾ ಇದ್ದೀರಾ. ನಾವು ತಗೊಳ್ಳೋಣ ಅಲ್ಲ ಇನ್ನೇನು, ಇಷ್ಟು ದೂರ ತಂದಿದೀವಿ, ನಾವೊಂದು ಅನುಭವ ತಗೊಳಕ್ಕಾಗಲ್ವಾ? 15 ಲಕ್ಷ ಕೊಟ್ಟು ಕಾರೇ ತಗೊಂಡಿದ್ದೀನಿ, ಅನುಭವ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ? ಸರಿ ಓಡಿಸಿ ನೋಡೋಣ. ಅದೇನು ಹೊಸ್ದಾಗ ಮದುವೆ ಹೋಗ್ಬಿಟ್ಟು ಮುತ್ಕೊಳಕ್ ಭಯ ಅಂದ್ರಂತೆ, ಹಂಗಾಯ್ತದಪ್ಪ ಆಮೇಲೆ. ಈಗ ಯಾಕೋ ಕಿರಣ್ ಚೇಂಜ್ ಆದ್ರು. ಈ ರೋಡ್ ನೋಡಿದ್ಮೇಲೆ ನಂಗೆ ಮದುವೆ ಆಗಿದೆ ನಿಜ, 2 ವರ್ಷ ನಿಧಾನಕ್ಕೆ ಮಕ್ಳು ಮಾಡ್ತಿರ್ತೀನಿ. ಎಲ್ಲರಿಗೂ ಮಕ್ಕಳಾಗಿದೆ ಅಂತ ನಾವು ಅರ್ಜೆಂಟ್ ಮಾಡೋದು ಬೇಡ, ನಿಧಾನಕ್ಕೆ ಮಾಡ್ಕೊಂಡು ನಮ್ಮ ಕೆಪಾಸಿಟಿಗೆ ನೋಡಿ ಮಾಡ್ಕೋಬೇಕು ನಾವು. ಪಕ್ಕದ ಮನೆ. ಓಕೆ, ಸೊ ಹಂಗೋ ಹಿಂಗೋ ಟ್ಯಾಬ್ ಆಗಿ ಬಂದು ಸೇರಿದ್ವಿ. ಬರ್ತಿದ್ದಂಗೆ ನಾವು ನೆನ್ನೆ ಉಳಿದಿದ್ವಲ್ಲ ಅದೇ ಹೋಮ್ ಸ್ಟೇನಲ್ಲಿ ಟೀ ಕುಡಿತಾ ಇದ್ದೀವಿ. ಆಹಾ, ಯಾಕಪ್ಪ ಇಷ್ಟೊಂದು ಸ್ಪೀಡು? ಬಹುತ್ ಅಚ್ಚಾ ಬೈ, ಟೀ ಅಚ್ಚಾ. ಓಕೆ, ಸೊ ಇವಾಗ ಸುಮುಕು ಮತ್ತು ಮಧು ಅವ್ರನ್ನ ನಾವಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಲಗೇಜ್ ಏನಾದರೂ ಕೊಡಿ ಅಂತಂದರೆ ಬೇಡ ಅಂತವ್ರೆ. ಯಾಕೆ ಲಗೇಜ್ ಏನು ಸೀನು?
ಅಂದ್ರೆ ಇರ್ತೀವಿ ಅಂತ ಗೊತ್ತಿಲ್ಲ. ಇನ್ನೂ ಜಾಸ್ತಿ ದಿನ ಎಕ್ಸ್ಟೆಂಡ್ ಆಗುತ್ತಾ? ಮತ್ತೆ ಈಗ ನಾವು ವಾರ್ಮ್ ಬ್ಲಾಂಕೆಟ್ ವಾರ್ಮ್ ಬಟ್ಟೆ ಎಲ್ಲ ನಿಮಗೆ ಕೊಟ್ಬಿಟ್ಟು ನನ್ಗೆ ಅಲ್ಲಿ ನಾಕೋದಲ್ಲಿ ಇಲ್ಲ ಸ್ಪಿಲ್ಲೋದಲ್ಲಿ ಮತ್ತೆ ಚಳಿ ಆದ್ರೆ ಬೇಕಾಗತ್ತೆ. ಇನ್ನೊಂದು ಬ್ಯಾಗ್ ಅಲ್ಲಿ ಎಲ್ಲ ಸಪ್ರೇಟ್ ಎಲ್ಲ ಇದು ಇದೆ. ಈಗ ವಾರಣಾಸಿ ಅಯೋಧ್ಯೆ ಏಜೆಂಟ್ ಜಾಸ್ತಿ ಇಲ್ಲ. ಈ ಏನೋ ವಿಂಟರ್ ಕ್ಲೋತ್ಸ್ ಇದಾವಲ್ಲ ಇವೇ ಜಾಸ್ತಿ ವೇಟ್ ಇರೋದು. ನಿಮ್ಗೆ ಕೊಡಕ್ಕೂ ಆಗಲ್ಲ ಈಗ. ಬೇಡ ಹಂಗಾರೆ ನೀವು ಆರಾಮಾಗಿ ಎತ್ಕೊಬನ್ನಿ. ಬ್ಯಾಗ್ ಇದ್ದಷ್ಟು ಗಾಡಿನೂ ಬ್ಯಾಲೆನ್ಸ್ ಆಗಿರುತ್ತೆ. ಈ ರೋಡಲ್ಲಿ ಆರಾಮಾಗಿ ಬನ್ನಿ. ಮಧ್ಯದಲ್ಲಿ ಎಲ್ಲರೂ ಸಿಗೋಣ. ಆದರೆ ಹೈವೇಗೆ ಏನಾದ್ರು ಬಂದು ಮುಟ್ಟಿ ಇಬ್ಬರು ಪ್ಯಾಚ್ ಮಾಡಿದ್ರೆ ಅಲ್ವಾ, ಇಬ್ರು ಜೊತೆಗೆ ಹೋಗೋಣ. ಆ್ಯಂಡ್ ಖುಷಿ ಆಯಿತು ಅಲ್ವಣ, ಒಳ್ಳೆ ಕಂಪ್ನಿ ಸಿಕ್ದಂಗೆ ಆಯ್ತು ನಮಗೂ. ಏನು ತೊಂದರೆ ಆಗಿಲ್ಲ. ಏನೂ ಇಲ್ಲಪ್ಪ, ಏನು ಹಂಗೆಲ್ಲ ಏನಿಲ್ಲಪ್ಪ. ಒಳ್ಳೆ ಹುಡುಗರು ನೀವು. ನಮ್ಗೆ ಅಡ್ಜಸ್ಟ್ ಆಗೋದ್ರು ಆ್ಯಕ್ಚುಲಿ ಅಲ್ವಣ, ನಮಗೆ ಅಡ್ಜಸ್ಟ್ ಆಗೋದ್ರಿ ನೀವು. ಖುಷಿ ಆಯಿತು. ನಮ್ಮಿಂದ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಅಷ್ಟೇ. ನಿಮ್ಮಿಂದ ಹೆಲ್ಪ್ ಆಯ್ತು ಬೇಜಾರೇನು. ಈಗ ನೋಡಿದ್ವಲ್ಲ ಕಾಜಾದಲ್ಲಿ ಬೈಕರ್ಸ್ ನೋಡ್ಕೊಂಡು ಬಂದಂಗೆ ಆಯ್ತು. ಅಷ್ಟು ದೂರದಿಂದ ಬಂದು ಕಾಜಾ ಆ್ಯಂಡ್ ಥ್ಯಾಂಕ್ ಯು. ಹುಷಾರು, ಒಳ್ಳೇದಾಗಲಿ. ಆರಾಮಾಗಿ ಬನ್ನಿ, ಊರಲ್ಲಿ ಸಿಗೋಣ. 3 घंटा लगेगा बाप रे. हाँ हाँ ठीक है, फिर भी आएंगे. मौसम कैसा है? मौसम कैसा है भैया? ठीक है बढ़िया है. बढ़िया है, ठीक है, हम आएंगे. ठीक है यस यस यस. खाना का ಊಟ ಏನು? खाने का आपका ಏನ? ಈ ರೈಡ್ ಇನ್ನೇನಿಲ್ಲ. ವಿಂಟರ್ಸ್ಪಿಟಿ ಅಂತಂದ್ರೆ ಈ ರಸ್ತೆನೇ ಮಜಾ. ರಸ್ತೆನೇ ಮಜಾ. ನಿಮ್ಗೆ ಜಾಗ ಇವುಗಳಿಗಿಂತ ಹೆಚ್ಚಾಗಿ ಈ ರಸ್ತೆ ಬರೋದು ಹೋಗೋದು ಇದೇ ಒಂಥರ ಖುಷಿ. ಸಖತ್ತಾಗಿತ್ತು, ಖುಷಿ ಕೊಡುತ್ತೆ ನಿಮ್ಗೆ. ಆಸ್ ಯೂಶುವಲ್ ಸೇಮ್ ನಮ್ಮ ರೂಮ್ಗೆ ಬಂದು ಸತೀಶ್ ಅಣ್ಣ ಏನು ಇವತ್ತು ಜಾಕ್ಷನ್ ಥರ ಆಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾವ್ರೆ ಅಣ್ಣ. ಆ ಚಳಿಲಿ ನರಕದಲ್ಲಿ ಬಿದ್ದು ಒದ್ದಾಡ್ದಂಗೆ. ನೆನ್ನೆ ಎಷ್ಟು ಒದ್ದಾಡಿದೀವಿ ಅಣ್ಣ ಚಳಿಗೆ. ಒಂದು ಸ್ವಲ್ಪ ಈಗ ಇರೋದು ನಾವು 8 ಡಿಗ್ರಿ ಟೆಂಪ್ರೇಚರು. ಆದ್ರೂ 8 ಡಿಗ್ರಿ ನಮಗೆ ಏನೇನೋ ಅಲ್ಲ. 8 ಹೊರಗಡೆ. ಈ ಹೀಟ್ಗೆ ಒಂದು ಮಿನಿಮಮ್ ಅಂದ್ರೆ ಒಂದು 20 ಡಿಗ್ರಿ ಆಗಿದೆ. 20 ಡಿಗ್ರಿ ಆಗಿದೆ. ಮನೆಯೊಳಗೆ ಇರಂಗಿಲ್ಲ. ನಾರ್ಮಲ್ ನಮ್ಮೂರಲ್ಲಿ ಹೆಂಗಿರುತ್ತೆ ಆ ಟೆಂಪ್ರೇಚರ್ ರೆಡಿ ಮಾಡಿ ಇಟ್ಟವ್ರೆ ಪಾಪ. ಲಕ್ಕಿ ಬಾಯ್ ಪಾಪ ಫೋನ್ ಮಾಡಿದ ತಕ್ಷಣ ಎಲ್ಲ ರೆಡಿ ಮಾಡಿ ನೋಡಿ ನಾವು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡಿ ಊಟ ಎಲ್ಲಾನು ಇಟ್ಟವ್ರೆ ಪಾಪ. ಸೊ ಬರ್ತಿದ್ದಂಗೆನೆ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಊಟ ಮಾಡಿದೆ ಪುಣ್ಯಾತ್ಮ. ಸೊ ಇದು ಮ್ಯಾಟ್ರು. ಹಂಗೋ ಹಿಂಗೋ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು 3,000 ಕಿಲೋಮೀಟ್ರ್ ಇದೆ. 3,000 ಕಿಲೋಮೀಟ್ರನ್ನು 1,500 ಹಂಗೂ ಮೀರಿದ್ರೆ ಇನ್ನೊಂದು ದಿನ. ಸೊ ಅಲ್ಲಿಗೆ ನಾವು 9ನೇ ತಾರೀಕೆಲ್ಲ ಹೊರಟೋಗ್ತೀವಿ. ನಾಳೆ 7 ಅಲ್ವಾ? 7, 8, 9ಕ್ಕೆ ಮ್ಯಾಕ್ಸಿಮಮ್ ಹೋಗ್ತೀವಿ ಅಷ್ಟೇ. ಬರುವಾಗೇನೋ ಸ್ವಲ್ಪ ಆಟ ಆಡ್ಕೊಂಡು ನಿಧಾನಕ್ಕೆ ಬಂದು ಈಗಂತ ಆರಾಮ ಹೋಯ್ತಿ. ಈ ಸರಿ ಹೋಗುವಾಗ ಚೆನ್ನಾಗಿ ಒಳ್ಳೆ ಫುಡ್ಡು. ಎಲ್ಲೆಲ್ಲಿ ಯಾವ ಫುಡ್ ಸಿಗುತ್ತೋ ತಿನ್ಕೊಂಡು ಹೋಗೋಣ. ನಮ್ಮ ಲಾಗಲ್ಲಿ ಈಗ ಏನು ಬಿಳ್ದಿರೋ ರಿಮೈನಿಂಗ್ ಜರ್ನಿ ಒಳ್ಳೊಳ್ಳೆ ಫುಡ್ ಲಾಗ್ ಮಾಡ್ಬೋದು ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ಸತೀಶ್ ಅಣ್ಣನ ಜೊತೆ ಸ್ಪಿಲ್ಲೋನಲ್ಲಿ ನಮ್ಮ ಜಾಕಿ ನಮ್ಮ ಲಕ್ಕಿ ಅವ್ರದ್ದು ಹೋಟ್ಲಿಂದ ನಾನು ನಿಮಗೆ ತಿಳಿತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ